ಇನ್ನು ಬಿಡದಿ ಫಾರ್ಮ್ ಹೌಸ್ ಬಳಿ ರಿಕ್ಕಿ ರೈ ಮೇಲೆ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಸೆಟ್ ಮೊಬೈಲ್ನ ಅಸಲಿ ಕಹಾನಿ ಏನು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ. ಅಲ್ಲಿ ಒಂದು ಬೇಸಿಕ್ ಮೊಬೈಲ್ ಸೆಟ್ ಪತ್ತೆಯಾಗಿತ್ತು. ಅದನ್ನು ಯಾಕಾಗಿ ಉಪಯೋಗ ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ರೋಚಕ ಸಂಗತಿ ಈ ವಿಚಾರವಾಗಿ ಬಯಲಾಗಿದೆ. ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಅನ್ನ ಶೂಟರ್ಸ್ ಬಳಸಿದ್ರು. ಯಾಕೆ ಬಳಸಿದ್ರು? ಕತ್ತಲೆಯಲ್ಲಿ ಟಾರ್ಚ್ಗಾಗಿ ಈ ಬೇಸಿಕ್ ಸೆಟ್ ಮೊಬೈಲ್ ಅನ್ನ ಬಳಕೆ ಮಾಡಿದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಶೂಟರ್ಸ್ ಪ್ಲಾನ್ ಕಂಡು ರಾಮನಗರ ಪೊಲೀಸರೇ ಶಾಕ್ ಒಳಗಾಗಿದ್ದಾರೆ. ಶೂಟ್ ಮಾಡಿದ ಸ್ಥಳದಲ್ಲಿ ನಿನ್ನೆ ಬೇಸಿಕ್ ಮೊಬೈಲ್ ಸೆಟ್ ಪತ್ತೆಯಾಗಿತ್ತು. ಮೊಬೈಲ್ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಸಿಮ್ ಕಾರ್ಡ್ ಕೂಡ ಇರಲಿಲ್ಲ. ಸೊ ಹೀಗಾಗಿ ಟಾರ್ಚ್ಗಾಗಿ ಮೊಬೈಲ್ ಬಳಕೆ ಮಾಡಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಕಿರಣ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಕಿರಣ್, ನಿನ್ನೆ ಮೊಬೈಲ್ ಪತ್ತೆಯಾಗಿತ್ತು, ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಬೇಸಿಕ್ ಸೆಟ್ ಮೊಬೈಲ್ ಯಾಕೆ ಬಳಸಿರಬಹುದು ಅಂತ. ಸೊ ಆ ಹಿನ್ನೆಲೆಯಲ್ಲೂ ಕೂಡ ಇದೀಗ ಪೊಲೀಸರು ಉತ್ತರವನ್ನು ಕಂಡುಕೊಂಡಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಖಂಡಿತ ಮಧುಕರ್, ಬಿಡದಿ ಫಾರ್ಮ್ ಹೌಸ್ ನಲ್ಲಿ ರಿಕ್ಕಿ ರಾಯ್ ಅವರ ಮೇಲೆ ಶೂಟ್ಔಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಕ್ಕಿ ರಾಯ್ ಅವರು ಮೇನ್ ರೋಡ್ಗೆ ಬರ್ತಾರೆ. ಸುಮಾರು 70-80 ಮೀಟರ್ ಬಂದ ಮೇಲೆ ಅವ್ರ ಮೇಲೆ ಫೈರ್ ಆಗುತ್ತೆ. 2 ರೌಂಡ್ ಫೈರ್ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನು ಅಲ್ಲಿ ಆ ರಸ್ತೆ ಏನಿದೆ, ಯಾವುದೇ ರೀತಿ ಲೈಟ್ಗಳಿಲ್ಲ, ಯಾರು ಸಹ ಜನಸಂದಣಿ ಇಲ್ಲ. ನೋಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಪ್ರೀ ಪ್ಲಾನ್ ಮಾಡಿ ಶೂಟರ್ಸ್ಗಳು ಶೂಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಯಾವುದೇ ರೀತಿ ಬೆಳಕಿಲ್ದಲೇ ಇರೋದ್ರಿಂದ ಅಲ್ಲಿ ಒಂದು ತನಿಖೆ ವೇಳೆ ಪೊಲೀಸರಿಗೆ ಒಂದು ಬೇಸಿಕ್ ಸೆಟ್ ಮೊಬೈಲ್ ಪತ್ತೆ ಆಗುತ್ತೆ. ಆ ಬೇಸಿಕ್ ಸೆಟ್ ಮೊಬೈಲ್ ಅನ್ನ ತೆಗೆದುಕೊಂಡೋಗಿ ಪೊಲೀಸ್ ಠಾಣೆಯಲ್ಲಿ ಬಿಡದಿ ಪೊಲೀಸರು ಪರಿಶೀಲನೆ ನಡೆಸಿದಾಗ ಅದರಲ್ಲಿ ಯಾವುದೇ ರೀತಿ ಸಿಮ್ ಕಾರ್ಡ್ಗಳು ಇರೋದಿಲ್ಲ. ಅಸಲಿಗೆ ಆ ಮೊಬೈಲ್ ಸೆಟ್ ಏನಿದೆ, ಬೇಸಿಕ್ ಮೊಬೈಲ್ ಸೆಟ್ ನನ್ನ ಟಾರ್ಚ್ ಗಾಗಿ ಬಳಸಿರ್ತಕ್ಕಂಥದ್ದು. ಕತ್ತಲೆ ಇತ್ತು. ರಾತ್ರಿ 12:50ಕ್ಕೆ ಇನ್ಸಿಡೆಂಟ್ ಆಗುತ್ತೆ. ಅವರ ರಿಕ್ಕಿ ರಾಯ್ ಕಾರ್ ಮೇಲೆ ಶೂಟ್ಔಟ್ ಅನ್ನ ಶೂಟರ್ಸ್ ಗಳು ಮಾಡ್ತಾರೆ. ಈ ಶೂಟರ್ಸ್ ಗಳು ಕೂತ್ಕೊಂಡು 2 ಕಿಲೋಮೀಟರ್ ದೂರದಲ್ಲೇ ಸಹ ಕಾರನ್ನ ಬಿಟ್ಟು ಬಂದಿರ್ತಾರೆ. ನಡ್ಕೊಂಡು ಬರುವಾಗ ತುಂಬಾ ಕತ್ಲೆ ಇರುತ್ತೆ. ಹೀಗಾಗಿ ಕತ್ಲೆಯಲ್ಲಿ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಮೊಬೈಲ್ಸ್ ಒಂದು ಬ್ಯಾಟ್ರಿ ರೀತಿ ಟಾರ್ಚ್ ರೀತಿ ಬೇಕಾಗಿರುತ್ತೆ. ಹೀಗಾಗಿ ಅದಕ್ಕೆ ಬೇಸಿಕ್ ಸೆಟ್ ಅನ್ನ ಬಳಸ್ಕೊಂಡಿರ್ತಕ್ಕಂಥದ್ದು. ಕತ್ಲೆಯಲ್ಲಿ ಕೂತು ಶೂಟ್ ಮಾಡೋದಕ್ಕೆ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಆ ಖಾಸಗಿ ಲೇಔಟ್ ನ ಕಾಂಪೌಂಡ್ ಒಳಗಡೆ ಕೂತ್ಕೊಂಡು ಶೂಟ್ ಮಾಡಬೇಕಾಗುತ್ತೆ. ಹೀಗಾಗಿ ಓಡಾಡೋದಕ್ಕಾಗಿರ್ಬೋದು, ಟಾರ್ಗೆಟ್ ಫಿಕ್ಸ್ ಮಾಡೋಕ್ಕಾಗಿರ್ಬೋದು, ಎಲ್ಲ ಕತ್ಲೆ ಇರೋದ್ರಿಂದ ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡೋದಕ್ಕಾಗಿರ್ಬೋದು ಆ ಟಾರ್ಚ್ ಅನ್ನ ತೆಗೆದುಕೊಂಡು ಬಂದಿದ್ರೆ ಮೊಬೈಲ್ ಬೇಸಿಕ್ ಸೆಟ್ ಮೊಬೈಲ್ ಏನಿತ್ತು ಅದನ್ನ ಟಾರ್ಚ್ ಆಗಿ ಬಳಸ್ಕೊಂಡು ಕತ್ಲೆಯಲ್ಲಿ ಬೆಳಕಾಗಿ ಓಡಾಡೋದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪೊಲೀಸರು ಈ ಬಗ್ಗೆ ಸಹ ತನಿಖೆ ನಡೆಸ ಬೇಸಿಕ್ ಸೆಟ್ ಸಿಕ್ತು, ನಮ್ಗೆ ಇದರಲ್ಲಿ ಸಿಮ್ ಇರ್ಬೋದು ಅಂತ ಹೇಳಿ ಪರಿಶೀಲನೆ ನಡೆಸ್ತಾರೆ. ಆದ್ರೆ ಅಂತಕರ ಪ್ಲಾನೇ ಸಹ ಇಲ್ಲಿ ಸಾಕಷ್ಟು ಕ್ಲೀನ್ ಆಗಿ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಬೇಸಿಕ್ ಸೆಟ್ ನ ಟಾರ್ಚ್ ಆಗಿ ಬಳಸಿಕೊಂಡು ಕೃತ್ಯ ಎಸಗಿದ್ದಾರೆ ಅನ್ನೋದು ರಾಮನಗರ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.